ಪದ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು. ಸುಮಾರು 255 ನೃತ್ಯ ಕಲೆಗಳು, 55 ಪದಗಳು, 5 ಮಹಾಕಾವ್ಯಗಳು, 78 ಖಂಡಕಾವ್ಯಗಳು ಕರ್ನಾಟಕದಲ್ಲಿ ಜಿ.ಶಂಪ ಅವರ ಕಾಲದಲ್ಲಿ ದಾಖಲಾಗಿತ್ತು. ವಿದ್ಯಾರ್ಥಿಗಳೇ, ಜಾನಪದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಜಾನಪದಕ್ಕೆ ಚೌಕಟ್ಟಿಲ್ಲ, ಇತಿಮಿತಿ ಇಲ್ಲ. ಜಾನಪದ ಒಂದು ಅಲೌಕಿಕ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ರು, ಆದರೆ ಜಾನಪದರ ಒಂದು ಇಟ್ ಈಸ್ ಎನ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಜಾನಪದನ. ಇವತ್ತು ಸರ್ ಹೇಳಿದ್ರು ಜರ್ಮನ್ ದೇಶದವ್ರು ನಮ್ಗೆ ಕೊಟ್ಟರು ಅಂತ. ನಾನು ಇವತ್ತು ಮನವಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಪಕ್ಕದ ತೆಲಂಗಾಣ ರಾಜ್ಯ ಮತ್ತು ಆಂಧ್ರ ಪ್ರದೇಶದಲ್ಲಿ ಜನಪದ ಕಲಾವಿದರಿಗೆ 10,000 ರೂಪಾಯಿ ಮಾಶಾಸನ ಇದೆ ಸರ್. ಆದರೆ ಮಾನ್ಯ ಶಾಸಕರಲ್ಲಿ ಮನವಿ, ನಮ್ಮ ರಾಜ್ಯದಲ್ಲಿ ಕೇವಲ 2,500 ರೂಪಾಯಿ ಮಾಶಾಸನ ಇದೆ. ಭಾಳ ಕಡಿಮೆ ಇದೆ ಸರ್. ತಾವು ಸರ್ಕಾರದ ಗಮನಕ್ಕೆ ತಂದು ಮಾಶಾಸನ ಕನಿಷ್ಠ 5,000 ಮಾಡಿಸ್ಬೇಕು. ಅದರ ಜೊತೆಗೆ ಇನ್ನೊಂದು ಮನವಿ ಏನಪ್ಪ ಅಂದರೆ, 60 ವರ್ಷದವ್ರಿಗೆ ಮಾತ್ರ ಮಾಶಾಸನ ಕೊಡ್ತಾರೆ. ಇವತ್ತು 60 ವರ್ಷ ಯಾರು ಬದುಕ್ತಾ ಇಲ್ಲ ಕಲಾವಿದರು. 45 ವರ್ಷಕ್ಕೆ ವಯೋಮತಿನೂ ಸಹ ತಾವು ಇಳಿಸಿದ್ರೆ ಖಂಡಿತವಾಗ್ಲೂ ಕಲಾವಿದರಿಗೆ ಒಂದಷ್ಟು ಅವಕಾಶ ಸಿಗತ್ತೆ. ಇದರ ಜೊತೆಗೆ ಮತ್ತೊಂದು ಮನವಿ ಅಂದರೆ ಸರ್, ದಯವಿಟ್ಟು ದಾಸರಳ್ಳಿ ಬಹಳ ದೊಡ್ಡ ಜಾನಪದದ ಕ್ಷೇತ್ರ. ಬಹಳಷ್ಟು ವಲಸೆ ಬಂದಿರತಕ್ಕಂಥವರೆಲ್ಲ ಕಲಾವಿದರು ಈ ಕ್ಷೇತ್ರದಲ್ಲಿದ್ದಾರೆ. ನಮ್ಮ ಜಯದೇವ್ ಅವರ ನೇತೃತ್ವದಲ್ಲಿ ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಒಂದು ರಾಜ್ಯ ಮಟ್ಟದ ಜಾನಪದ ಸಮ್ಮೇಳನ ಮಾಡಿ ಇಡೀ ರಾಜ್ಯದ ಬುಡಕಟ್ಟು ಸಮುದಾಯದವರು, ಜನಪದ ಕಲಾವಿದರನ್ನು ಸೇರಿಸಿ, ಅಸೆಂಟ್ ಅವರು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ಒಂದು ಸಮ್ಮೇಳನ ಮಾಡೋಣ. ನಮ್ಮ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರು ಸರ್ ನಮ್ಮ ಜೊತೆಲಿದ್ದಾರೆ ಅಂತ ಹೇಳ್ತಾ, ಮಾನ್ಯ ಶಾಸಕರು ಇದಕ್ಕೆ ಅನುವು ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಈ ಕ್ಷೇತ್ರದಲ್ಲಿ 68 ಪಾರ್ಕ್ ಇದೆ ಅಂತ ಶಾಸಕರು ಹೇಳಿದ್ದಾರೆ. ಅಷ್ಟು ಪಾರ್ಕ್ಗಳಲ್ಲೂ ಜಾನಪದ ಕಾರ್ಯಕ್ರಮಗಳು ಮಾಡೋಣ ಅಂತ, ಮತ್ತು ಎಲ್ಲ ಮಕ್ಕಳಿಗೂ ತರಬೇತಿ ನೀಡೋಣ. ನಮಸ್ಕಾರ. ಜಾನಪದ ಪರಿಷತ್ನ ದಶಮಾನೋತ್ಸವ ಸಂಭ್ರಮ. ಈ ದಶಮಾನೋತ್ಸವ ಸಂಭ್ರಮಕ್ಕೆ ಕನ್ನಡ ಜಾನಪದ ಪರಿಷತ್ನ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿ 10 ವರ್ಷಗಳಿಂದ ರಾಜ್ಯದ ಮೂಲೆ ಮೂಲೆ, ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಇದರ ರಾಜ್ಯಾಧ್ಯಕ್ಷ ಅಂತ ಡಾಕ್ಟರ್ ಬಾಲಾಜಿ ಅವರೇ, ಈಗ ತಾನೇ ನಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದಂಥ ಹಿರಿಯರು, ಚಲನಚಿತ್ರ ನಟರು, ನಮ್ಮ ಭಾಗದ ನಮ್ಮ ಹಿತೈಷಿಗಳು ಆದಂಥ ನಮ್ಮ ಚಿಕ್ಕ ಹೆಜ್ಜಾಜಿ ಮಾದೇವ್ ಸಾರ್ ಅವರೇ, ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಆದಂಥ ಡಾಕ್ಟರ್ ರಿಯಾಜ್ ಪಾಷಾ ಅವರೇ, ಅಸೆಂಟ್ ಕಾಲೇಜಿನಲ್ಲಿ ಈ ರೀತಿಯ ನಿತ್ಯ ಕಾರ್ಯಕ್ರಮಗಳನ್ನ ಆಯೋಜಿಸಿ ನಮ್ಮ ಭಾಗದ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆದ ನನ್ನ ಆತ್ಮೀಯರು ಆದಂಥ ಜಯದೇವ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾಲೇಜಿನ ಸಂಸ್ಥಾಪಕರಾದಂಥ ನನ್ನ ಆತ್ಮೀಯರಾದಂಥ BM ವೆಂಕಟೇಶ್ ಅವರೇ, ಇನ್ನು ಅನೇಕ ಗಣ್ಯರು ಇವತ್ತು ನಮ್ಮ ಕಾಯಕೋಗಿ ಬಸವರಾಜಣ್ಣವರಿದ್ದಾರೆ, ಭರತ್ ಗುಂಡಪ್ಪನವರಿದ್ದಾರೆ, ದಯಾನಂದ್ ಅವರಿದ್ದಾರೆ, MG ಸದಾಶಿವರವರು, ನಮ್ಮ ABB ಮಂಜಣ್ಣನವರು, ಮಹಿಳಾ ಭೂಮಿಕಾ ಸೇವಾ ಫೌಂಡೇಶನ್ನ ಲತಾ ಕುಂದರ್ಗಿ ಅವರು, ನಮ್ಮ ಮಾಸ್ಟರ್ ಆದಂಥ ಸಿದ್ಧಲಿಂಗ ಆರಾಧ್ಯರವರು, ನಾಗರಾಜರವರು, ಜಯಕೃಷ್ಣ ಅವರು ಸನ್ಮಾನಿತರು, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಒಂದು ಕಾಲೇಜಿನಲ್ಲಿ ಪಾಠ ಪ್ರವಚನಗಳನ್ನ ಮಾತ್ರ ಕೇಳ್ತೀವಿ, ಜಾನಪದ ಸಂಭ್ರಮ ನಾವು ಕೇಳಲಿಲ್ಲ. ನಾವೆಲ್ಲ ಹುಡುಗರಿರುವಾಗ ತಾಯಿ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಒಂದು ಜಾನಪದ ಗೀತೆ ಹೇಳ್ತಾ ಇದ್ವಿ. ತಾಯಿ ಮಗುಗೆ ಊಟ ತಿನ್ನಿಸ್ಬೇಕಾದ್ರೆ ಚಂದ್ರಮ್ಮನ್ನ ತೋರಿಸ್ಕೊಂಡು, ಆಕಾಶದಲ್ಲಿ ಚಂದ್ರಮ್ಮನ್ನ ತೋರಿಸ್ಕೊಂಡು ಒಂದು ಹಾಡು ಹೇಳ್ಕೊಂಡು ಆಕೆ ತನ್ನ ಮಗುಗೆ ಊಟನ ತಿನ್ನಿಸ್ತಾ ಇದ್ವಿ. ಹೊಲ ಗದ್ದೆಗಳಲ್ಲಿ ರೈತರು ಬೆಳೆ ನಾಟಿ ಮಾಡಬೇಕಾದ್ರೆ ಒಂದು ಹಾಡನ್ನು ಹೇಳ್ತಾ ಇದ್ರು, ಅದನ್ನ ಕೊಯ್ಲು ಮಾಡಬೇಕಾದ್ರೆ ಒಂದು ಹಾಡನ್ನ ಹೇಳ್ತಾ ಇದ್ರು. ಎಲ್ಲಾದ್ರೂ ಜಾತ್ರೆಗೆ ಹೋಗುವಾಗ ಬಂಡಿಯಲ್ಲಿ ಕೂತ್ಕೊಂಡು ಒಂದು ಲಾವಣಿ ಹಾಡು ಹೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಯಾವುದಾದ್ರೂ ಸಭೆ ಸಮಾರಂಭಗಳಾದ್ರೆ, ಮನೆಗಳಲ್ಲಿ ಮದುವೆ, ಬೇರೆ ಬೇರೆ ಹೆಣ್ಣುಮಕ್ಕಳು ಋತುಮತಿಯಾದಾಗ ಆ ಜಾನಪದ ಲಾವಣಿಗಳನ್ನ, ಜಾನಪದ ಗೀತೆಗಳನ್ನ, ಜಾನಪದ ಹಾಡುಗಳನ್ನ ಆಡ್ತಾ ಇದ್ದಿದ್ದು ನಾವು ಕೇಳ್ತಾ ಇದ್ವಿ. ದಿನ ಕಳೆದಂತೆ ಅವೆಲ್ಲ ಮರೆಯಾಯಿತು. ಚಲನಚಿತ್ರ ಮುಂಭಾಗಕ್ಕೆ ಬಂತು. ಎಲ್ಲ
ಚಲನಚಿತ್ರಕ್ಕೆ ಮಾರಿ ಹೋದ್ರು. ಅಂಥ ಸಮಯದಲ್ಲಿ 10 ವರ್ಷಗಳ ಹಿಂದೆ ನಮ್ಮ ಬಾಲಾಜಿಯವರು ಕನ್ನಡ ಸಾಹಿತ್ಯ ಜಾನಪದ ಪರಿಷತ್ನ ಕಟ್ಟಿ ಇವತ್ತು ರಾಜ್ಯದ ಮೂಲೆ ಮೂಲೆಗೂ ಇದನ್ನ ಬಿತ್ತರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಕಲೆ, ಸಂಸ್ಕೃತಿ, ಆಚಾರ, ವಿಚಾರ ಇತ್ತು ಈ ನಾಡಿನಲ್ಲಿ. ವೇಗವಾಗಿ ನಾಗರಿಕತೆ ಮುಂದುವರ್ತಾ ಹಾಗೆ ಇದ್ರ ಮೇಲೆಲ್ಲ ಅದು ದಬ್ಬಾಳಿಕೆ ಮಾಡ್ತಾ ಬಂತು. ಅದು ಅಳಿಸೋಗ್ತಾ ಇದೆ. ಜಾಡಿ ಹೇಳ್ತಾರೆ. ನಾವೆಲ್ಲ ಚಿಕ್ಕವರು ಆಗ ನಾವು ಕೇಳಿದ್ ನಮ್ಮ ಅಜ್ಜಿ, ನಮ್ಮ ತಾತ ಅವರೆಲ್ಲ ಆಡ್ತಾ ಇದ್ರು. ಗದ್ದೆ ನಾಟಿ ಮಾಡೋವಾಗ ಹಾಡೇಳಕ್ ಶುರು ಮಾಡಿದ್ರೆ ಯಾರಾದ್ರೂ ದಾರಿಯಲ್ಲಿ ಹೋಗೋ ನಿಂತು ಕೇಳೋರು ಆ ಹಾಡನ್ನ. ಅಷ್ಟು ಸುಂದರವಾಗಿ ಆಡ್ತಾ ಇದ್ರು. ಅದು ಲಿಪಿ ಇಲ್ಲ, ಅದಕ್ಕೆ ಯಾರು ಬರೆದು ಕೊಟ್ಟಿದ್ದಲ್ಲ, ಬಾಯಿಂದ ಬಾಯಿಗೆ ಬಂದಿದೆ. ಅದೇ ರೀತಿ ಎಷ್ಟು ಒಗಟುಗಳು, ಎಷ್ಟು ಗಾದೆಗಳು. ಕನಕದಾಸರದ ಇದರಲ್ಲಿ ನೀವು ಹೋದ್ರೆ ಬೇಕಾದಷ್ಟು ಲಾವಣಿಗಳು ಇದೆ, ಮತ್ತೆ ಗಾದೆಗಳು ಇದೆ. ಜಾನಪದ ಸಂಸ್ಕೃತಿನೂ ನಾವು ಕಾಣಬಹುದು. ಇವತ್ತಿನ ವಿದ್ಯಾರ್ಥಿಗಳು ಒಂದಷ್ಟು ಒಗಟ್ಟನ್ನ ನಮ್ಮ ಚಿಕ್ಕಜ್ಜಾಜೆ ಮಹಾದೇವ್ ಸರ್ ಹೇಳಿದ್ರು. ಅವ್ರು ಹೇಳಿದಾಗ ನೀವು ಅದಕ್ಕೆ ಉತ್ತರ ಕೊಟ್ರಿ. ನಾನು ಅಂದ್ಕೊಂಡೆ ಪರವಾಗಿಲ್ಲ, ನಮ್ಮ ಹುಡುಗರು ಸೆಂಟ್ PU ಕಾಲೇಜ್ನಲ್ಲಿ ಅದಕ್ಕೂ ಕೂಡ ಮನ್ನಣೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿ ಜೀವನ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಚಿಕ್ಕಜ್ಜಾಜಿ ಮಹಾದೇವ್ ಸಾರು ಲೆಕ್ಚರರ್ ಆಗಿ ಕೆಲಸ ಮಾಡಿದವರು, ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಟ್ರು. ಅವರು ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಕಲಿತಾಗ ಅನೇಕ ಇವತ್ತು ದೊಡ್ಡ ದೊಡ್ಡ ಸಾಹಿತಿಗಳು ಅವರಿಗೆ ಲೆಕ್ಚರರ್ಸ್ ಆಗಿದ್ದಾರೆ. ಈ ನಾಡಲ್ಲಿ ಬಹುದೊಡ್ಡ ಅರಣ್ಯ ಸಂಪತ್ತಿದೆ. ನಮ್ಮ ನಾಡಿನಲ್ಲಿ ಖನಿಜ ಸಂಪತ್ತು ಅಷ್ಟೇ ಇದೆ, ನೀರಾವರಿನೂ ತುಂಬಿ ತುಳುಕ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಅದ್ರ ಜೊತೆಗೆ ಜಾನಪದ ಕಲೆನೂ ಕೂಡ ಅದೇ ಇತ್ತು. ಮತ್ತೆ ನಾಟಕಗಳು, ಬಯಲು ನಾಟಕಗಳು ಅವೆಲ್ಲ ನಾವು ನೋಡ್ಬೋದಾಗಿತ್ತು ಹಿಂದೆ. ಇವತ್ತು ಚಲನಚಿತ್ರ ಅದರ ಮೇಲೆ ದಬ್ಬಾಳಿಕೆ ಮಾಡಿ ಅದೆಲ್ಲ ಮರೆ ಆಗ್ತಾ ಬರ್ತಿದೆ. ಆದರೂ ಯಾರೋ ತಾಯಿ ಭುವನೇಶ್ವರಿ ಯಾರಿಗೋ ಒಂದು ಶಕ್ತಿ ಕೊಡ್ತಾಳೆ. ಇವತ್ತು ಬಾಲಾಜಿಯವರು ಇದನ್ನ ಕಟ್ಟಿ ಮತ್ತೆ ಅದಕ್ಕೆ ಜೀವ ಕೊಡಬೇಕು ಅನ್ನೋ ಪಣ ತೊಟ್ಟು ಇವತ್ತು ಅನೇಕ ಜಿಲ್ಲೆಗಳಿಗೆ, ಸುಮಾರು 30 ಜಿಲ್ಲೆಗಳಲ್ಲಿ ಇದರ ಸಂಘಟನೆನ ಸ್ಥಾಪನೆ ಮಾಡಿದ್ದೀರಿ ಅಂತ ಹೇಳಿ. ಹಾಗೆ ಈ ಜನಾಂಗಕ್ಕೆ ಕೊರತೆ ಇದೆ. ಆಂಧ್ರದಲ್ಲಿ ಒಬ್ಬ ಲಾವಣಿ ಆಡ್ತಿದ್ದ, ಗದ್ದರ್ ಅಲ್ವಾ, ಗದ್ದರ್ ಅಂತೇಳಿ. ಆತನಿಗೆ ವಿದ್ಯೆ ಇಲ್ಲ, ಆದ್ರೆ ಆತ ಹಾಡು ಕೇಳಬೇಕಾದ್ರೆ ಸಾವಿರಾರು ಜನ ಸೇರ್ತಾ ಇದ್ರು. ಕೈಯಲ್ಲಿ ಒಂದು ಕಡ್ಡಿ, ಹೆಗಲ ಮೇಲೆ ಒಂದು ಕಂಬಳಿ ಹಿಡ್ಕೊಂಡು ಲಾವಣಿಗಳನ್ನ ಆಡಿದ್ರೆ, ಆತ ಹಾಡನ್ನ, ಜಾನಪದ ಹಾಡನ್ನ ಆಡಿದ್ರೆ ಬೆಗ್ಗೆರವಾಗ್ತಿತ್ತು. ನಾವು ಕೇಳಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳಿಗೂ ಬರೀ ಪುಸ್ತಕ ಮತ್ತೆ ಕಾಲೇಜ್ ಅಲ್ಲ, ಆಟ ಪಾಠಗಳು ಬೇಕು, ಮನರಂಜನೆ ಬೇಕು. ನೀವು ಜಾನಪದ ನೃತ್ಯ ಮಾಡಬಹುದು. 63 ಪಾರ್ಕ್ ಇದೆ ನಮ್ಮಲ್ಲಿ. ಬಾಲಾಜಿಯವರು ಹೇಳಿದ್ದಾರೆ, ಒಂದೊಂದು ಪಾರ್ಕಲ್ಲಿ ಸಂಜೆ ನಾವು ಯಾವತ್ತಾದ್ರೂ ಒಂದು ಜಾನಪದ ಮೇಳ ಮಾಡೋಣ, ನಮ್ಮ ಕ್ಷೇತ್ರದಲ್ಲೇ ಒಂದು ಜಾನಪದ ಮೇಳ ಮಾಡೋಣ ಅಂತ ಹೇಳಿದ್ದಾರೆ. ನಾವು ಮುಂದಿನ ತಿಂಗಳು ದಾಸರಳ್ಳಿ ಸಂಭ್ರಮ ಮಾಡ್ತಾ ಇದ್ದೀವಿ. ಕನ್ನಡ ಪ್ರಭಾ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವತಿಯಿಂದ 3 ದಿನಗಳ ಕಾಲ ದಾಸರಳ್ಳಿ ಸಂಭ್ರಮ ಅಂತ MEA ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಅನೇಕ ಚಟುವಟಿಕೆಗಳಿಗೆ ನಿಮ್ಮವರು ಯಾರಾದರೂ ಕೊಟ್ಟರೆ 1 ಗಂಟೆಗಳ ಕಾಲ ವೇದಿಕೆ ಕೊಡ್ತೀವಿ. ಅಲ್ಲಿ ಮಾಡಲಿ, ಮನರಂಜನೆ ಮಾಡಲಿ, ಅದನ್ನು ಇಲ್ಲಿ ಎಲ್ಲ ರೀತಿಯ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ದಶಮಾನೋತ್ಸವ 10 ವರ್ಷಗಳು ಒಂದು ದಾರಿ ಸುಗಮವಾಗಿ ನಡಿಬೇಕಾದ್ರೆ ಅದರಿಂದ ಬಹಳಷ್ಟು ಶ್ರಮ ಇರುತ್ತೆ. ಸಾಧಾರಣವಾಗಿ ನಾವು ಗುರಿ ಮುಟ್ಟಕ್ಕಾಗಲ್ಲ. 10 ವರ್ಷಗಳು ಈ ಸಂಘಟನೆ ಕಟ್ಟಿ ಎಲ್ಲ ಜಿಲ್ಲೆಗಳಲ್ಲೂ ಇದರ ಸಂಘಟನೆಯನ್ನು ಪ್ರಾರಂಭ ಮಾಡಿ, ಬೆಂಗಳೂರಿಗೆ ರಿಯಾಜ್ ಪಾಷಾ ಅಂತವ್ರನ್ನ ಅಧ್ಯಕ್ಷ ಮಾಡಿ ಅವರನ್ನು ಕೈಪಿಡಿ ಕೊಟ್ಟರು ನನಗೆ. ಈಗ ತಾನೆ ಅಲ್ಲಿ ಜಾನಪದ ಸಾಹಿತ್ಯದ ವರ್ಗ ಸಂಕೀರ್ಣ, ಇದಕ್ಕೆ ಜಾತಿ ಭೇದ ಇಲ್ಲ, ಆದರೆ ಇದೆ. ಈ ಸಮಾಜ ಹುಟ್ಟಿದಾಗಲೇ ವರ್ಗ ಸಂಘರ್ಷ ಮೊದಲಿಂದನೂ ಇದೆ, ಮುಂದೆನೂ ಇರುತ್ತೆ. ಎಲ್ಲಿ ಮನುಷ್ಯನ ಜೀವನ ಇರುತ್ತೋ ಅಲ್ಲಿವರೆಗೂ ವರ್ಗ ಸಂಘರ್ಷ ಇದ್ದೇ ಇರುತ್ತೆ. ಅದನ್ನು ಯಾರೂ ತಪ್ಪಿಸಕ್ಕಾಗಲ್ಲ. ಆ ಸಂಘರ್ಷದ ಮಧ್ಯೆ ಈ ದೇಶಕ್ಕೆ ಒಳ್ಳೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನ ಹಕ್ಕುಗಳನ್ನ, ಸಮಾನ ಬಾಳ್ನ ಕೊಡುವಂತ ಒಂದು ಸಂವಿಧಾನನ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇನ್ನೆಲ್ಲೂ ಇಲ್ಲ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇರೋದು ನಮ್ದೇ, ಬೇರೆ ಯಾವುದೂ ಇಲ್ಲ. ಇಂಥ ಪ್ರಜಾಪ್ರಭುತ್ವ, ಇಂಥ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ.
ಅವರವ್ರದೇ ಕಾನೂನು ಮಾಡ್ಕೊಂಡಿದ್ದಾರೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಹಕ್ಕು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರಿಂದ ಇವತ್ತು ನಮ್ಮ ದೇಶ ಒಂದು ಪ್ರಗತಿಯತ್ತ ಎಲ್ಲರಿಗೂ ಸಮಾನ ಹಕ್ಕುಗಳನ್ನ ಸಿಗ್ತಾ ಇದೆ. ನಮ್ಮ ಚಿಕ್ಕಜಾಜಿ ಮಹಾದೇವರವರು ನಮ್ಮ ಹಿತೈಷಿಗಳು. ಚಲನಚಿತ್ರದಲ್ಲಿ ಸುಮಾರು 100 ಚಿತ್ರಗಳಲ್ಲಿ ನಡೆಸಿದ್ದಾರೆ. ಹಾಗೆ ಒಳ್ಳೆ ರೀತಿ ನನ್ನ ಬಾಳನ್ನ ತಿದ್ಕೊಂಡ್ರೆ ಸಮಾಜ ಹೇಳುತ್ತೆ, ಯಾರೋ ಒಂದು ಹುಡುಗಿ ಆಸೆಂಟ್ ಕಾಲೇಜಲ್ಲಿ ಓದುತ್ತಂತೆ, ನಮ್ಮ ಮನೆ ರಸ್ತೆಯಲ್ಲಿರೋಳು ತುಂಬ ಚೆನ್ನಾಗಿ ಓದ್ತಾಳಂತೆ, ತುಂಬ ಒಳ್ಳೆ ಹುಡುಗಿ ಅಂತೆ, ಕ್ಲಾಸ್ಗೆ ಫಸ್ಟ್ ಅಂತೆ, ಭಾಳ ತಂದೆ ತಾಯಿಗೆ ಭಾಳ ಗೌರವ ಕೊಡ್ತಾಳೆ, ತುಂಬ ಒಳ್ಳೆ ಹೆಣ್ಮಗಳು ಅಂತ ಬೆಳೆ ತೋರಿಸುತ್ತೆ. ಅದೇ ಇನ್ನೊಬ್ಬ ಸೆಂಟ್ ಕಾಲೇಜ್ಗೆ ಹೋಗ್ತಾನಂತೆ, ಕಾಲೇಜ್ಗೆ ಹೋಗಲ್ಲಂತೆ, ಚಕ್ರ ಹೊಡಿತಾನಂತೆ, ಬಾಂಗ್ ಕೊಡೋದು ಅಲ್ಲಿ ಇಲ್ಲಿ ಪಿಕ್ಚರ್ಗೆ ಹೋಗ್ತಾನಂತೆ, ಭಾರತಿ ಥಿಯೇಟರ್ಗೆ, ಹಾಗೆ ಹೀಗೆ ಅಂದರೆ ಆ ರಸ್ತೆಯಲ್ಲೆಲ್ಲ ಮಾತಾಡ್ತಾರೆ. ಅವ್ರ ಮಗ ಸರಿಯಿಲ್ಲ, ಸರಿಯಾಗಿ ಕಾಲೇಜ್ಗೆ ಹೋಗಲ್ವಂತೆ, ಸರಿಯಾಗಿ ಓದಲ್ವಂತೆ, ಯಾರು ಹೇಳಿದ ಮಾತು ಕೇಳಲ್ವಂತೆ ಅಂತಾರೆ. ಉದಾಹರಣೆ ಕೊಟ್ಟಿದ್ದು. ಅವಾಗ ಏನು ಹೇಳ್ತೆ ಸಮಾಜ, ಇವನು ಸರಿ ಇಲ್ಲ ಅಂತ ನಮಗೆ ಬೆರಳು ತೋರಿಸುತ್ತೆ. ಒಳ್ಳೆಯವರಾದರೆ ಇವನು ಒಳ್ಳೆಯವನು ಅಂತ ಸಮಾಜ ನಮಗೆ ಬೆರಳು ತೋರಿಸುತ್ತೆ. ನಾವು ಬದುಕಿರೋವ್ರಿಗೂ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠವಾದ ಜನ್ಮ. ಒಂದು ಸಾರಿ ಅವಕಾಶ ಸಿಕ್ಕಿದಾಗ ಏನಾದರೂ ಸಾಧನೆ ಮಾಡಿ ಸಮಾಜಕ್ಕೆ ತೋರಿಸ್ಬೇಕು. ನಾನು ಓದಿದ್ದು SSLCವರೆಗೂ ಗೌರ್ಮೆಂಟ್ ಕಾಲೇಜಲ್ಲಿ. ನಾನು ಅಂದ್ಕೊಂಡಿರಲಿಲ್ಲ MLA ಆಗ್ತೀನಿ ಈ ಕ್ಷೇತ್ರದಲ್ಲಿ ಒಂದು 3 ಸಾರಿ ಅಂತ. ಆದರೆ ಒಂದು ಛಲ ಇತ್ತು ನಮಗೆ, ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು. ಆ ಸಾಧನೆ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡ್ಬಂತು, ಆ ಸಾಧನೆ ಇಲ್ಲಿವರೆಗೂ ನಮ್ಮನ್ನು ಬೆಳೆಸ್ಕೊಂಡ್ಬಂತು. ಹಾಗಾಗಿ ಕನ್ನಡ ಜಾನಪದ ಪರಿಷತ್ನ ಬಾಲಾಜಿಯವರು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಅನೇಕ ಗಣ್ಯರನ್ನ ಕರೆದಿದ್ದಾರೆ. ಯಾರೋ ಮಾತೃಶ್ರೀ ಹಿರಿಯರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ನಾನೇ ಸ್ವಾಗತನ ಕೋರ್ತೀನಿ. ಒಳ್ಳೆಯದಾಗಲಿ ಮಕ್ಕಳ. ಅವ್ರ ವಯಸ್ಸಲ್ಲಿ ಜಾನಪದ ಗೀತೆಗಳು, ಲಾವಣಿಗಳು, ಹಾಡುಗಳು ಭಾಳ ಇತ್ತು, ಕೇಳ್ತಾ ಇದ್ರು. ನಾವು ಚಿಕ್ಕವರಿರೋವಾಗಲೇ ಆಗಿತ್ತು, ಅಂಥವ್ರು ಆಡ್ತಾ ಇರೋದು, ಅದನ್ನೆಲ್ಲ ನಾವು ಕೇಳಿದ್ವಿ. ಇವತ್ತಿದೊಂದು ಒಳ್ಳೆ ಕಾರ್ಯಕ್ರಮ. ನೀವು ಮಕ್ಕಳೆಲ್ಲ ಒಂದು ತೀರ್ಮಾನ ಮಾಡಿ, ಇವತ್ತು ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಛಲ ಇಟ್ಕೊಳ್ಳಿ, ಒಂದು ಹಠ ಇಟ್ಕೊಳ್ಳಿ. ಆ ಛಲದ ದೂರದೃಷ್ಟಿ ಇಟ್ಕೊಂಡು ನೀವು ಹೋಗಿ, ನೀವು ಖಂಡಿತ ಗುರಿ ಮುಟ್ತೀರಾ. ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಸಾಧನೆ ಮಾಡ್ತೀರ. ಮೊನ್ನೆ ತಾನೇ ಚೆನ್ನೈನ ಗುಕೇಶ್ ಅನ್ನೋ ಒಬ್ಬ ವಿದ್ಯಾರ್ಥಿ, ಚೆನ್ನೈನ ಗುಕೇಶ್ ಅನ್ನೋ ಒಬ್ಬ ವಿದ್ಯಾರ್ಥಿ 18 ವರ್ಷ, ಅವನಿಗೆ ಚೆಸ್ ಅಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡ. ಅಂತಾರಾಷ್ಟ್ರೀಯ ಪ್ರಶಸ್ತಿ ಭಾರತಕ್ಕೆ ತಂದುಕೊಟ್ಟವನು ಗುಕೇಶ್. ಅವನ ತಂದೆ ತಾಯಿ ಬಡ ಕುಟುಂಬದಲ್ಲಿದ್ದವರು. ಗುಕೇಶ್ ಅನ್ನೋ ಒಬ್ಬ ವಿದ್ಯಾರ್ಥಿ ಬಡ ಕುಟುಂಬದಿಂದ ತಮಿಳುನಾಡಿನಲ್ಲಿ ಜನಿಸಿದವನು ಇಂಟರ್ನ್ಯಾಷನಲ್ ಅವಾರ್ಡು ಈ ದೇಶಕ್ಕೆ ತರ್ತಾನೆ ಅಂದರೆ ಈ ಮಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂತ ನೀವು ಯೋಚನೆ ಮಾಡಿ, ನೀವು ಆ ರೀತಿ ತೀರ್ಮಾನ ತಗೊಳ್ಳಿ. ನೀವು ಆ ರೀತಿ ಪ್ರತಿಭೆಗಳಾಗಿ ಸಮಾಜಕ್ಕೆ ಆಸ್ತಿ ಆಗಬೇಕು ನೀವು ಅನ್ನೋದು ನನ್ನ ಕಲ್ಪನೆ ಮಕ್ಕಳ. ನಾನು 1ನೇ ತರಗತಿಯಿಂದ ಡಿಗ್ರಿ ಕಾಲೇಜ್ವರೆಗೂ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ RR ಲಾಂಗ್ ನೋಟ್ಬುಕ್ಸ್ ಕೊಡ್ತೀನಿ. ಯಾಕೆ ಸರ್ಕಾರಿ ಶಾಲೆಗೆ ಕೊಡ್ತೀನಿ ಅಂದರೆ, ಬಡ ಮಕ್ಕಳು ಸರ್ಕಾರಿ ಯೂನಿಫಾರ್ಮ್ ಕೊಡ್ತಾರೆ, ಶೂ ಕೊಡ್ತಾರೆ, ಮಧ್ಯಾಹ್ನ ಬಿಸಿ ಊಟ ಇಸ್ಕಾನ್ ವತಿಯಿಂದ ಕೊಡ್ತಾರೆ. 40 ರೂಪಾಯಿ ಕೊಟ್ಟು ಒಂದು ನೋಟ್ಬುಕ್ ತೊಗೊಳಕ್ಕೂ ಕಷ್ಟ ಇದೆ. ನಾನು ಎಲ್ಲ ಶಾಲೆಗೆ ಹೋದಾಗ ಕೇಳ್ತೀನಿ, ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ಮ ತಂದೆ ಇಲ್ಲ. ನಿಮ್ಮ ತಾಯಿ ಏನು ಮಾಡ್ತಾರೆ? ಮನೆ ಕೆಲಸಕ್ಕೆ ಹೋಗ್ತಾರೆ. ಇನ್ನೊಬ್ಬರು ಕೇಳೋದು, ನಮ್ಮ ತಂದೆ ಗಾರೆ ಕೆಲಸಕ್ಕೆ ಹೋಗ್ತಾರೆ, ನಮ್ಮ ತಾಯಿ ಗಾರ್ಮೆಂಟ್ಗೆ ಹೋಗ್ತಾರೆ, ನಮ್ಮಪ್ಪ ಆಟೋ ಡ್ರೈವರ್, ನಮ್ಮಮ್ಮ ಮನೆ ಕೆಲಸಕ್ಕೆ ಹೋಗ್ತಾರೆ. ಇಂಥ ಮಕ್ಕಳು. ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೆ ಲಕ್ಷಾಂತರ ನೋಟ್ಬುಕ್ಸು, ಲಾಂಗ್ ನೋಟ್ಬುಕ್ಸು ಪ್ರತಿ ವರ್ಷ ಸೂರಜ್ ಫೌಂಡೇಶನ್ ಅಂತ ಕೊಡ್ತಾ ಇದ್ವಿ. ಯಾರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ 620 ಅಂಕಗಳ ಮೇಲೆ ತೆಗೆದಿದ್ದಾರೆ ಅವ್ರಿಗೆಲ್ಲ ಉಚಿತವಾಗಿ ಒಂದು HP ಲ್ಯಾಪ್ಟಾಪ್ ಈ ವರ್ಷ ಕೊಡ್ತಾ ಇದ್ವಿ. HP ಲ್ಯಾಪ್ಟಾಪ್ ನಾನು ಆಸೆಟ್ ಕಾಲೇಜ್ಗೆ ಯಾಕೆ ಕೊಡಲಿಲ್ಲ ಅಂದರೆ, ಇವೆಲ್ಲ ಫೀಸ್ ಕೊಟ್ಟು ನಿಮ್ಮ ತಂದೆ ತಾಯಿ ಕಳಿಸಿದ್ದಾರೆ. ನೀವು ಚೆನ್ನಾಗಿ ಓದಿ, ನಿಮ್ಮ ಜೀವನ ಒಳ್ಳೆ ರೀತಿ ರೂಪಿಸ್ಕೊಳ್ಳಿ. ಒಳ್ಳೆ ಅರ್ಥ ಆಗದವ್ರು ಕೇಳಿ, ನಿಮ್ಮ ಲೆಕ್ಚರನ್ನು ಕೇಳಿ, ನನಗೆ ಯಾಕೋ ಅರ್ಥ ಆಗ್ತಿಲ್ಲ, ಇನ್ನೊಂದು ಸಾರಿ ಕ್ಲಾಸ್ ಮಾಡಿ. ಸಂಕೋಚ ಪಡಬೇಡಿ, ಕೇಳೋದ್ರಲ್ಲಿ ತಪ್ಪಿಲ್ಲ. ಕೇಳಿ ಓದಿ, ಈ ಸಮಾಜಕ್ಕೆ ಆಸ್ತಿಯಾಗಿ ಅಂತ ನಿಮಗೆ ಕಿವಿ ಮಾತು ಹೇಳಿ ಈ ಕಾರ್ಯಕ್ರಮ ಆಯೋಜಿಸಿದಂಥ ನಮ್ಮ ಬಾಲಾಜಿಯವರಿಗೆ, ನಮ್ಮ ಎಲ್ಲ ಜಯದೇವರವರಿಗೆ,
ವಿಶೇಷವಾಗಿ ನಿಮಗೆಲ್ಲ ಜಾನಪದದ ಬಗ್ಗೆ ವಿಶೇಷ ಹಾಡುಗಳನ್ನ ಮತ್ತು ಭಾಷಣ ನೀಡಿದಂಥ ಚಿಕ್ಕಜ್ಜಾಜಿ ಮಾಧವರವ್ರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆರತಿ ಎತ್ತಿವೆ ವರದಿ ಮುಖ್ಯವೇ ಬಣ್ಣಿನಾರತಿ ಎತ್ತಿ ಬೆಳಗಿರಿ ಮುತ್ತಿನಾರತಿಯ ಎತ್ತಿ ಬೆಳಗಿರೆ ಎಲ್ಲ ಸೇರಿ ರತ್ನದಾರತಿ ಎತ್ತಿ ಬೆಳಗಿರಮ್ಮ. ಜಯ ಮಂಗಳಾರತಿ ಎತ್ತಿ ಬೆಳಗಿರೆ ಜಯ ಮಂಗಳಾರತಿ ಎತ್ತಿ ಬೆಳಗಿರೆ ಬೈಕಿ ನೋಡಿರೆ ಎತ್ತಿ ಬೆಳಗರಮ್ಮ. ಅಸೆಂಟ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಮಾಡೋದು ಅಂದ್ರೆ ನಿಜವಾಗಿ ಸಹ ಬಹಳ ಸಂತೋಷದ ವಿಷಯ. ಬನಸೂರ್ಯರಿ ಮೆಗೆ ಅಂದಾದ ಚಂದದ ಮಗರ ಮದೆಗೆ ಚೆಲ್ಲಿದರು ಮಲ್ಲಿಗೆಯ ಮೇಲೆ ಅಂದದ ಚಂದದ ಮಗರ ಮದೆಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಿಗೆ ಹೂವಿನಂಗೆ ತಂಪಾದ ನಿನ್ನ ಪರುಸೆ ಚಲ್ಲಾಟಗಾರ ಮಾಡಪ್ಪ ನಿನ್ನ ಪರುಸೆ ಕೈ ಎತ್ತಿ ನಿನ್ನ ನಿಮಗೆ ಚೆನ್ನಾಗಿ ಬರುತ್ತೆ ಹಾಡು. ನನ್ನೂರಿನ ಬಗ್ಗೆ ಒಂದು ಹಾಡು ಬರೆದಿದ್ದೀನಿ, ಅದನ್ನ ಹೇಳ್ತೀನಿ. ನನ್ನೂರಿನ ಬಗ್ಗೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ರಾಘವೇಂದ್ರ ಮಸ್ಕಲ್ ಊರ ಹತ್ರ ಬಾಗೂರು ಅಂತ, ಸಣ್ಣಕ್ಕಿ ಬಾಗೂರು ಅಂತ ಊರು ನಮ್ದು. ಅಣ್ಣ ಕರೆದನು ಕರೆದವನ ನಾಡಿಗಳು ಬೆಂಕಿಯ ಕಾವಿಗೆ ರಸದೂಟಗಳು ಗಲ್ 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 ಗೆಜ್ಜೆಗಳು. ಅಣ್ಣ ಕರೆದನು ಊರಿಗೆ ಚೆನ್ನಕೇಶವನ ತೇರಿಗೆ ಬಣ್ಣ ಬಣ್ಣದಿ ಮೆರವ ಪುರುಷಗೆ ಸಣ್ಣಕ್ಕಿ ಬಾಗೂರಿಗೆ. ಅಣ್ಣ ಕರೆದನು ಊರಿಗೆ ಚೆನ್ನಕೇಶವನ ತೇರಿಗೆ ಕೊರೆಯುವ ಚಳಿಗೆ ಸೂಡಿಗಳು ಸುತ್ತುವರೆದವನ ನಾಡಿಗಳು ಬೆಂಕಿಯ ಕಾವಿಗೆ ರಸದೂಟಗಳು ಕಟೆ 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 ಕೋಲಾಟಗಳು. ಅಣ್ಣ ಕರೆದನು ಊರಿಗೆ ಚೆನ್ನಕೇಶವನ ತೇರಿಗೆ. ಇನ್ನು ಮುಂದಕ್ಕೆಲ್ಲ ಬರುತ್ತೆ, ಸಾಕು, ಎಲ್ಲ ಒಟ್ಟಸ್ತಿದೆ ಕಾರ್ಯಕ್ರಮ. ನಾವು ಜಾನಪದ ಪರಿಷತ್ ಅಧ್ಯಕ್ಷ ಎದುರುಗಡೆ ಆಡ್ಬೇಕು ಅಂತ ಹಾಡಿದೆ, ಅವರು ಕೇಳಿ ನಮ್ಮ ಧ್ವನಿ ಅಂತ ಅರ್ಥ ಇಲ್ಲ. ನಮ್ಮ ಬೆಂಗಳೂರು ಅಧ್ಯಕ್ಷರು ರಿಯಾದ್ ಪಾಷಾ ಅವರು, ನಮ್ಮ ಜಾನಪದ ರಾಣಿ ಅವರು, ಜಾನಪದ ನೋಡಿ ಎಷ್ಟು ಚೆನ್ನಾಗಿ ಜಾನಪದದ ಡ್ರೆಸ್ ಹಾಕಿದ್ದಾರೆ. ಕೊಣ್ಣೂರ್ ಅವರ ಪತ್ನಿ ಲತಾ ಕುಂದುರ್ಗಿ ಅವರು, ಬಹಳ ಸಂತೋಷ ನಿಜವಾಗಿ ಸಹ. ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ವಾಗ್ಮಿಗಳು, ವಿದ್ವಾಂಸರು, ಚಲನಚಿತ್ರ ನಟರು ಆದ ಚಿಕ್ಕ ಹೆಜ್ಜಾಜಿ ಮಹಾದೇವರು ಕಾಫಿ ಕುಡಿತಿದ್ದಾರೆ. ಸಂಗೊಳ್ಳ ಚಿತ್ರದಲ್ಲಿ ಡಿ-ಬಾಸ್ ಅಣ್ಣನ ಪಾತ್ರ ಮಾಡಿದ್ದಾರೆ. ರಾಧಿಕಾ ಕುಮಾರಸ್ವಾಮಿ ಅಪ್ಪನ ಪಾತ್ರ ಮಾಡಿದ್ದಾರೆ. ರಾಧಿಕಾ ಕುಮಾರಸ್ವಾಮಿಗೆ ಕಪಾಳ ಕೊಡಿತಾರೆ. ಅಪ್ಪ ಮೆಂಟ್ಲಪ್ಪ ನೀನ್ ಮೆಂಟ್ಲು ಅಂತ ಹೇಳ್ತಾಳೆ, ರಪ್ಪಂದು ಹೊಡಿತಾರೆ. ಯಾರಿಗೆ? ರಾಧಿಕಾ ಕುಮಾರಸ್ವಾಮಿಗೆ. ಚಿಕ್ಕ ಮಹಾದೇವರು 500 ಚಿತ್ರಗಳು ಅಭಿನಯಿಸಿದ್ದಾರೆ. ಬಹಳ ಒಳ್ಳೆ ಮಾತುಗಾರ, ಸೊಗಸುಗಾರ. ಇನ್ನು ಸೊಗಸಾಗಿ ಕಾಣಬೇಕು ಅಂತ ಆಸೆ ಅವರಿಗೆ. ಆಮೇಲೆ ನಮ್ಮ ಪ್ರೊಫೆಸರ್ ವೆಂಕಟೇಶ್ ಅವರು ಸ್ಫುರದ್ರೂಪಿ ಅಂತಾರೆ, ಪದ ಉಪಯೋಗಿಸ್ಬೇಕು ಅವರಿಗೆ. ಬಹಳ ದಿವಸಗಳಿಂದ ಅಲ್ಲ ಪ್ರೊಫೆಸರ್ ಬಿ ಎಂ ವೆಂಕಟೇಶ್ ನೋಡಿದಾಗೆಲ್ಲ ಸಿನಿಮಾ ಆಕ್ಟರ್ ರಾಮಕೃಷ್ಣ ಇದಾರಲ್ಲ, ಗೊತ್ತಾ? ರಾಮಕೃಷ್ಣ
ರಂಗನಾಯಕಿ ನೋಡಿದಿರಾ? ಮಾನಸ ಸರೋವರ ರಂಗನಾಯಕಿ ಅವ್ರ ತಮ್ಮ ಇದ್ದಂಗಿದ್ದಾರೆ, ರಾಮಕೃಷ್ಣ. ಅವರಿಗೆ ಆಸೆ ಇತ್ತು. ಅಸೆಂಟ್ ಕಾಲೇಜು ಆರಂಭ ಆಗಿ 8-9 ವರ್ಷ ಆಗಿದೆ. ಇಲ್ಲೊಂದು ದ್ವಾರ ಬಾಗಿಲು ಆರ್ಚ್ ಬೇಕಾಗಿತ್ತು, ಆಗ್ತಾ ಇಲ್ಲ ಅಂತ ಹೇಳಿದ್ರು. ಹೋದ್ ತಿಂಗಳು ಬಂದಾಗ ನಾನು ಹೇಳಿದೆ ಮಾಡಿಸಿ, ಏನು ಹೋದ್ಸರಿ ಕನ್ನಡ ಹಬ್ಬ ಮಾಡಿದ್ರಲ್ಲ ಅದು ಬಿಡಿ, ಒಂದು 3-4 ತಿಂಗಳು ಅಂತ ಹೇಳಿದೆ. 3-4 ತಿಂಗಳು ಬಿಟ್ಟಿದ್ರು. ಇಲ್ಲಿ ಕೆಲವರು ಆಕ್ಷೇಪಣೆ ಮಾಡಿದಾಗ ಪಾಪ ಅವರು ಬಹಳ ಸೂಕ್ಷ್ಮ ಸಂವೇದನಶೀಲರು ತೆಗೆದಾಕ್ಬಿಟ್ರು. ಮೊನ್ನೆ ನಾನು ಹೇಳಿದೆ, ಸಾಹೇಬ್ರು ಬರ್ತಾರಲ್ಲ ವಿನಂತಿ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ ಒಂದು ಲೈನ್ ಅಂತ. MLA ಅವ್ರಿಗೆ ಹೇಳಿದ್ರು. MLA ತಕ್ಷಣ ಸ್ಯಾಂಕ್ಷನ್ ಮಾಡಿದ್ರು ಅವರಿಗೆ, ಆರ್ಚ್ ಹಾಕಳಿ ಅಂತ ಹೇಳಿ. ಅಸೆಂಟ್ PU ಕಾಲೇಜು ಅಂತ ಹಾಕೊಂತಾರೆ ಇನ್ಮೇಲೆ ಆ ದ್ವಾರ ಬಾಗಿಲು ಆರ್ಚ್. ಬಹಳ ಸಂತೋಷದ ಸಂಗತಿ. ಸುಮಾರು 8 ವರ್ಷ ತುಂಬಿ 9ನೇ ವರ್ಷ ಅಸೆಂಟ್ ಅಂದ್ರೆ ಆರೋಹಣ ಅಂತ. ಆರೋಹಣ ಅಂತ ಏನು? ಏರ್ತಾ ಇರೋದು, ವಿಕಾಸ. ಹಾಗೆ ಆರೋಹಣ ಆಗ್ತಿದೆ. ಬಹಳ ಸಂತೋಷ ನಿಜವಾಗಿ ಸಹ. ಈ ಕಾರ್ಯಕ್ರಮಕ್ಕೆ MB ದಯಾನಂದ್ ಅವರು ಬಂದಿದ್ದಾರೆ. MB ದಯಾನಂದ್ ಅವರು ಬ್ಯಾಂಕ್ ಅಧ್ಯಕ್ಷರು, ಸಂಘಗಳ ಅಧ್ಯಕ್ಷರಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಅವರು ಸಹಕಾರ ಕೊಡ್ತಾರೆ MB ದಯಾನಂದ್ ಅವರು. ಆಮೇಲೆ ABB ಮಂಜಣ್ಣ ಅಂತ, ಡಾಕ್ಟರ್ ಎಸ್ ಮಂಜುನಾಥ್ ಅಂತ, ಡಾಕ್ಟರೇಟ್ ಅವರು ಎಸ್ ಮಂಜುನಾಥ್ ಅಂತ. ಕೈ ಮುಗಿರಿ ಸಹ ಎದ್ದು ಮಕ್ಕಳು ನೋಡಿ. ಮಂಜಣ್ಣ ಅಂತೇಳಿ ಮಂಜುನಾಥ ನಗರದಲ್ಲಿದ್ದಾರೆ ಅವರು. ಮಂಜುನಾಥ ನಗರ ಗೌರ್ಮೆಂಟ್ ಶಾಲೆಗೆ ಇವರಷ್ಟು ಕೊಡುಗೆ ಯಾರು ಕೊಟ್ಟಿಲ್ಲ, ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಬರೀ ಓ ಅಲ್ಲ, ಹೌದು, ಎಸ್. ಸಂಗೀನ ಬಸಪ್ಪ ಬಿರದಾರ್ ಮಾತಾಡಿದ್ರಲ್ಲ, ನಾವೇನೋ ಸಾಕು ಬಿಡ್ರಿ ಸಾಹೇಬ್ರೆ ಅಂತ ಹೇಳಿದ್ರೆ ಇನ್ನೂ 1 ಗಂಟೆ ಮಾತಾಡಿದ್ರು ಅವರು. ಸಂಗೀನ ಬಸಪ್ಪ ಬಿರದಾರ್ ಡಾಕ್ಟರೇಟ್ ಅವರು. ಬಹಳ ಒಳ್ಳೆ ಜನಪದ ಕಥೆಗಳ ಬಗ್ಗೆ, ಜನಪದ ಗೀತೆಗಳ ಬಗ್ಗೆ ಎಲ್ಲ ಮಾತಾಡಿದ್ರು. ಜನಪದ ಗೀತೆಗಳು, ಜನಪದ ನಮ್ಮೆಲ್ಲ ನೋಡಿ, ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಜ್ಜ ಎಲ್ಲರೂ ಸಹ ಆಲದ ಮರ ಇದ್ದಂಗೆ. ಆಲದ ಮರ ಅಂದ್ರೆ ಜನಪದ. ಅದು ಈ ಜನಪದವನ್ನ ನಾವೆಲ್ಲ ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು. ಜಾನಪದದ ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷರಾಗಿ ಡಾಕ್ಟರ್ ಎಸ್ ಬಾಲಾಜಿ ಅವರು ಇದ್ದಾರೆ. ಅವರ ಹೆಸರು ಹೆಂಗ್ ಗೊತ್ತಾ? ಜನಪದ ಬಾಲಾಜಿ ಅಂತ. ಓ ಅಂತ ಕೂಗ್ರಿ ಒಂದ್ಸರಿ. ಓ. ಬೆಂಗಳೂರು ಜಿಲ್ಲೆಗೆ ಅಧ್ಯಕ್ಷರಾಗಿ ಪ್ರೊಫೆಸರ್ ರಿಯಾಜ್ ಪಾಷಾ, ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಅವರು. ನೀವು PUC, ನೀವು ಡಿಗ್ರಿ ಹೋದ್ರೆ ನಿಮ್ಗೆ ಪ್ರೊಫೆಸರ್ ಆಗ್ತಾರ ಅವರು. ಪ್ರೊಫೆಸರ್ ರಿಯಾಜ್ ಪಾಷಾ ಅವರು ಕನ್ನಡ ಪ್ರೊಫೆಸರ್. ಆಮೇಲೆ ನಮ್ಮ ಬಹಳ ಸಂತೋಷ ಅಂತಂದ್ರೆ ರಾಘವೇಂದ್ರ ಮಸ್ಕರ್ ಬಗ್ಗೆ ಹೇಳ್ಬೇಕು. ಅವರೊಂದು ಕವನ ಬರೆದಿದ್ರು, ಸಾಕ್ಬಿಡ್ರಿ. ಅವರೊಂದು ಕವನ ಬರೆದಿದ್ರು. ಕವನ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಖುಷಿ ಆಗಿತ್ತು ಕೇಳಿದ್ರೆ. ಅವ್ರು ಹೋದ ವರ್ಷ ಕವನ ಬರೆದಿದ್ರು ರಾಘವೇಂದ್ರ ಮಸ್ಕಲ್. ಬಹಳ ಒಳ್ಳೆ ಅಡಿಗವನ, ಅದು ಸಣ್ಣ ಕವನ. ಅದು ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಅಂತಂದ್ರೆ ಅವರಿಗೆ, ಅವಳು ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಚೆಲುವೆ. ಆ ಚೆಲುವೆ ಅತ್ಯಂತ ಸುಂದರಿ, ರಂಬೆ ಊರ್ವಶಿನ ಮೀರಿಸ್ತಾ ಇದ್ಲು. ಬಹಳ ಅತ್ಯುತ್ತಮ ಸುಂದರಿ, ಹಾಗೆ ಹೀಗೆ ಅಂತೆಲ್ಲ ವರ್ಣಿಸ್ತಾರೆ. ಆದರೆ ಅವಳು ಇವರನ್ನ ಪ್ರಪೋಸ್ ಮಾಡಿದಾಗ ಇವರು ರಿಜೆಕ್ಟ್ ಮಾಡ್ತಾರೆ. ಯಾಕೆಂದ್ರೆ ಅವಳಿಗೆ ಕನ್ನಡ ಬರಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಅಂತ ಕನ್ನಡಾಭಿಮಾನಿ ನಮ್ಮ ರಾಘವೇಂದ್ರ ಮಸ್ಕಲ್ ಕವನ. ಇಲ್ಲಿ ಇನ್ನು ಒಳ್ಳೊಳ್ಳೆ ಕವಿತೆಗಳನ್ನ ಬರಲಿ. ಈ ವರ್ಷ 25ನೇ ಡಿಸೆಂಬರ್ ಅಲ್ಲಿ ಅವರ ಕವನ ಸಂಕಲನ ರೆಡಿ ಆಗ್ತಿದೆ. ಅವರ ಹೆಂಡತಿ ಪುಷ್ಪಾ ರಾಘವೇಂದ್ರ ಅವರು, ರಾಘವೇಂದ್ರ ಮಸ್ಕಲ್ ಅವರು ಸೇರಿಬಿಟ್ಟು ಒಂದು ಕವಿತಾ ಸಂಕಲನ, ಕಲೆಕ್ಷನ್ ಆಫ್ ಪೈಮ್ಸ್ ಮಾಡ್ತಾ ಇದ್ದಾರೆ. ಆ ಪುಸ್ತಕ ಇಲ್ಲೇ ಬಿಡುಗಡೆ ಆಗುತ್ತೆ. ಪ್ರೊಫೆಸರ್ ವೆಂಕಟೇಶ್ ಅವರ ಕಾಲೇಜಲ್ಲೇ ಇಲ್ಲೇ ಬಿಡುಗಡೆ ಆಗುತ್ತೆ. ಬಹಳ ಸಂತೋಷ. ಬಹುಶಃ ಓ ಅಂತ ಕೂಗ್ತರಕ್ಕೆ ಹೊಟ್ಟೆಸ್ತಿದ್ಯೋ ಅಥವಾ ಮಾತು ಚಾಪ ಅಂತ ಹೇಳ್ತಿದ್ಯೋ ಗೊತ್ತಾಗ್ತಿಲ್ಲ. ಬಹಳ ಸಂತೋಷವಾಗಿದೆ. ನೀವೆಲ್ಲ ಕನ್ನಡ ಪ್ರಿಯರು, ಸಾಂಸ್ಕೃತಿಕ ಪ್ರಿಯರು, ಸಾಹಿತ್ಯ ಪ್ರಿಯರು, ಅಸೆಂಟ್ ಕಾಲೇಜಿನ ಬೆಳವಣಿಗೆಯ ವಿದ್ಯಾರ್ಥಿನಿಯರು ಅಂತ ಹೇಳ್ತಾ
ನಮ್ಮೆಲ್ಲ ಕಾದಂಬರಿಕಾರರು ಬಂದಿದ್ದಾರೆ. ಮಮತಾ ವಾರನಹಳ್ಳಿ ಅಂತೇಳಿ 6 ಕಾದಂಬರಿ ಬರೆದಿದ್ದಾರೆ. ನಿಂತ್ಕೊಳ್ಳಿ, ನೀವು ನೋಡ್ಲಿ, ಮಮತಾ ವಾರನಹಳ್ಳಿ ಅಂತ. ಮಂಜು ಭಾಷಿಣಿ ಅಂತ ಬಂದಿದ್ದಾರೆ. ಎಲ್ಲ ಕವಿಗಳು ಇವರೆಲ್ಲ. ಲಲಿತಾ ನೀಲಕಂಠ, ಅಶ್ವಿನಿ ಅಂತ ಒಳ್ಳೆ ನೃತ್ಯಗಾತಿ ಬಂದಿದ್ದಾರೆ. ಅಶ್ವಿನಿ ಅಂತ ಜಾನಪದ ನೃತ್ಯಗಾತಿ. ನಾ ಡ್ರೈವರು ಅಂತ ಹಾಡೈತಲ್ಲ, ಅದು ಒಳ್ಳೆ ಚೆನ್ನಾಗಿ ಹೇಳ್ತಾರೆ ಅದನ್ನ. ಹೀಗೆ ನಾ ಡ್ರೈವರು ಹಾಡು ಬಹಳ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಒಳ್ಳೆ ನೃತ್ಯಗಾತಿ, ಬಹಳ ಒಳ್ಳೆ ನೃತ್ಯಗಾತಿ. ನಿಜವಾಗಿ ಸಹ ನಮ್ಮ ಅಸೆಂಟ್ ಕಾಲೇಜಿನಲ್ಲಿ ಅತ್ಯಂತ ವೈಶಿಷ್ಟ್ಯವಾದ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಪ್ರೊಫೆಸರ್ ಬಿ ಎ ವೆಂಕಟೇಶ್ ಅವರು. ನಮಗೆ ಬಹಳ ಸಂತೋಷಕರವಾದ ವಾತಾವರಣ ರೂಪಿಸ್ತಾರೆ. ಬಹಳ ಸಂತೋಷವಾಗಿದೆ. ಇವತ್ತು ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಇಲ್ಲಿ ಬಂದಿದ್ದಾರೆ, ವೆಂಕಟೇಶ್ ಅವರೇ. ಅದೊಂದು ಬಹಳ ವಿಶೇಷ ಕಾರ್ಯಕ್ರಮಗಳನ್ನ ಮಾಡೋಣ. ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು ವೆಂಕಟೇಶ್ ಅವರೇ, ಈ ಕಾಲೇಜಿನಲ್ಲಿ ಅಸೆಂಟ್ ಕನ್ನಡ ಜಾನಪದ ಉತ್ಸವವನ್ನ ಮಾಡಿ, ಅಸೆಂಟ್ ಕನ್ನಡ ಜಾನಪದ ಉತ್ಸವವನ್ನ ಮಾಡಿ, ಅಪ್ಪಿಗೆರೆ ತಿಮ್ಮರಾಜು ಬರ್ತಾರೆ, ದೊಡ್ಡ ದೊಡ್ಡ ಮಹನೀಯರನ್ನ, ಜೀಶಂ ಪರಮೇಶ್ವರಯ್ಯ ಇದರಲ್ಲ, ಜೀಶಂ ಪರಮೇಶ್ವರ ಇಲ್ಲಲ್ಲ, ಅವರಿಲ್ಲ, ಮಹನೀಯರನ್ನ, ನಮ್ಮ ಜಾನಪದ ಬ್ರಹ್ಮ ತುಂಬಾ ಬಹಳಷ್ಟು ಕೆಲಸ ಮಾಡಿರುವಂತಹ ಎಲ್ ಹನುಮಂತಯ್ಯ ಅವರು, ಡಾಕ್ಟರ್ ಸಿ ಸೋಮಶೇಖರ್, ಬೈರಮಂಗ್ರು ರಾಮೇಗೌಡರು, ಕುರುವ ಬಸವರಾಜ್ ಅವರು, ಮಹಾನ್ ವ್ಯಕ್ತಿಗಳಿದ್ದಾರೆ. ನಮ್ಮ ಜಾನಪದ ಬಗ್ಗೆ ಬಹಳಷ್ಟು ಉತ್ಕಟ ಕೆಲಸ ಮಾಡಿದವರು. ಅವ್ರನ್ನ ಕರ್ಕೊಂಡು ಬಂದು ಸನ್ಮಾನ ಮಾಡ್ತಾರೆ. ಈ ವರ್ಷ ವಾರ್ಷಿಕೋತ್ಸವಕ್ಕೆ ನಮ್ಮ ಪ್ರೊಫೆಸರ್ ವೆಂಕಟೇಶ್ ಅವರು ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ರವಿಚಂದ್ರನ್ ಅವರ ಕರಿಬೇಕು ಅನ್ನೋ ಹಾಸ್ಯ ಹುಟ್ಟಾಗಿದೆ. ನಾವು ಕರೆಸ್ಕೊಡ್ತೀವಿ. ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಚಂದ್ರಶೇಖರ್ ಕಂಬಾರನ್ನ ಕರ್ಕೊಂಡ್ ಬರ್ತೀವಿ ಇಲ್ಲಿಗೆ ಅಸೆಂಟ್ ಕಾಲೇಜಿಗೆ. ಚಂದ್ರಶೇಖರ್ ಕಂಬಾರ ಮತ್ತು ರವಿಚಂದ್ರನ್ ಅವರ ಕರ್ಕೊಂಡ್ ಬರ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಬಹಳ ಸಂತೋಷವಾಗಿದೆ. ಎಲ್ಲರೂ ಚೆನ್ನಾಗಿ ಓದಿ ಅಸೆಂಟ್ ಕಾಲೇಜಿನ ಕೀರ್ತಿಯನ್ನ ಬೆಳಗಿಸಿ, ಅಸೆಂಟ್ ಕಾಲೇಜು 8 ವರ್ಷ 9 ವರ್ಷ 10 ವರ್ಷ ಹೀಗೆ ಸಾಗಲಿ, ಚೆನ್ನಾಗಿ ಬೆಳಿಲಿ, ಎತ್ತರಕ್ಕೆ ಇರಲಿ, ಸಮೃದ್ಧವಾಗ್ಲಿ, ಪ್ರಬುದ್ಧವಾಗ್ಲಿ ಅಂತ ಮಾತನಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಗೌರವ ಹಾಗೂ ಬಾಲಾಜಿಯವರು ಅನ್ವರ್ತಕ ನಾಮ ಎಂದು ಹೇಳಲು ಸಂತೋಷ ಪಡುತ್ತೇವೆ. ಜನಪದ ಡಾಕ್ಟರ್ ಎಸ್ ಬಾಲಾಜಿ ಅಂತಲೇ ಕರೆಯಲ್ಪಡುತ್ತಾರೆ, ಕರೆಯಿಸಿಕೊಳ್ಳಲು ಇಚ್ಛೆ ಪಡುತ್ತಾರೆ. ಡಾಕ್ಟರ್ ಜನಪದ ಎಸ್ ಬಾಲಾಜಿಯವರು ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿ, ಸಾಹಿತ್ಯ ಪ್ರಿಯರು, ಸಾಂಸ್ಕೃತಿಕ ಪ್ರಿಯರು ಆಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ, ಎಲ್ಲ ತಾಲೂಕುಗಳ, ಎಲ್ಲ ಹೋಬಳಿಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜಿಲ್ಲಾಧ್ಯಕ್ಷರ, ತಾಲೂಕು ಅಧ್ಯಕ್ಷರ, ಹೋಬಳಿಗಳ ಅಧ್ಯಕ್ಷರ ವಿಶ್ವಾಸವನ್ನ ಗಳಿಸಿ 100 ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಮಹಿಳಾ ಘಟಕಗಳನ್ನು ಸ್ಥಾಪಿಸಿ ಅವುಗಳ ಮೂಲಕ ಜಾನಪದ ಪರಿಷತ್ತಿನಲ್ಲಿ ಮಹಿಳೆಯರಿಗೂ ಸ್ಥಾನಮಾನ ಕಲ್ಪಿಸಿದ್ದಾರೆ. ಇತ್ತೀಚೆಗಷ್ಟೇ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಜಾನಪದ ಗಾರಡಿಗನಂತೆ ಹೆಸರಾದ ಡಾಕ್ಟರ್ ಜನಪದ ಎಸ್ ಬಾಲಾಜಿ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಗಿರಗಿರನೆ ಇಡೀ ಕರ್ನಾಟಕವನ್ನ ಸುತ್ತುತ್ತಾ ಜನಪದವನ್ನ ಉಳಿಸಲು ಎಣಗಾಡುತ್ತಿದ್ದ. ಇದೀಗ ಇಂತಹ ಜನಪದ ಎಸ್ ಬಾಲಾಜಿಯವರ ಕೆಲವು ಹಿತನುಡಿಗಳು. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಮಾತಾಡಬಾರದು, ನಾನು ಒಂದೇ ನಿಮಿಷ ಮಾತಾಡೋದು. ಅಧ್ಯಕ್ಷತೆ ನುಡಿ ಅಂದ್ರೆ ಎಲ್ಲ ಮಾತಾಡ್ಬಿಟ್ಟಿರ್ತಾರೆ, ಏನು ಇರೋದಿಲ್ಲ. ಆದ್ರೂ ನಿಮ್ಗೊಂದು ಕಿವಿ ಮಾತು, ದಯವಿಟ್ಟು ಜನಪದ ಉಳಿಸಿ, ಬೆಳೆಸಿ, ಬಳಕೆ ಮಾಡಿ. ಯಾಕಂದ್ರೆ ನಮ್ಮ ಸಂಸ್ಕೃತಿ ನಾವೇ ಉಳಿಸ್ಬೇಕು, ಬೇರೆ ಯಾರು ಉಳಿಸಲ್ಲ. ನಾನು ಹೋಗಿ ಅಮೆರಿಕ ಮಕ್ಕಳು ಅಥವಾ ಯುರೋಪ್ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಸಂಸ್ಕೃತಿ ಉಳಿಸಿ ಅಂತ ಹೇಳಲಿಕ್ಕಾಗಲ್ಲ. ದಯವಿಟ್ಟು ಅಸೆಂಟ್ ಕಾಲೇಜ್ ಒಂದು ಸಾಂಸ್ಕೃತಿಕ ಕಾಲೇಜ್ ಇದು. ರಾಘವನ್ ಅವರು ನಿಜವಾಗ್ಲೂ ಅವರು ಕನ್ನಡದ ಪ್ರೀತಿಯಿಂದ ನನಗೆ ಬಹಳ ಖುಷಿ ಆಯಿತು. ಹೋದ್ಸತಿ ಬಂದಾಗ ಅವ್ರು ನೋಡಿರ್ಲಿಲ್ಲ, ಇವತ್ತು ನೋಡಿದ್ದೀನಿ. ರಾಘವೇಂದ್ರ ಮಸ್ಕರ್ ಅವರು ಮೊನ್ನೆ ನಾನು ಧ್ರುವ ಸರ್ಜಾ ಮನೆಗೆ ಹೋಗಿದ್ವಿ.
ನಮ್ಮೊಂದು ಇನ್ವಿಟೇಷನ್ ಬಿಡುಗಡೆಗೆ ಧ್ರುವ ಸರ್ಜಾ ಅವ್ರು 2 ಸತಿ ಬಿಡುಗಡೆ ಮಾಡೋಕ್ಕೆ ಹೋದಾಗ ಅವರು ಒಂದೇ ಮಾತು ಹೇಳಿದ್ರು, ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ನೀವು ಅಂತ. ನಾನು ಕರೆದಾಗ ಇಲ್ಲ ನಾನು ಬರ್ತೀನಿ, ಬಟ್ ಏನಂದ್ರೆ ಸ್ವಲ್ಪ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಇದೆಲ್ಲ ಇರ್ತದೆ, ಆದರೆ 100% ಬರ್ತೀನಿ ಅಂತ ನಮ್ಮದು ಇನ್ವಿಟೇಷನ್ ಬಿಡುಗಡೆ ಮಾಡಿ ಮಾತಾಡ್ತಾರೆ. ಒಂದು ಮಾತು ಹೇಳಿದ್ರು, ಜನಪದ ಉಳಿಸ್ತಿದ್ದೀರಾ, ಭಾಳ ದೊಡ್ಡ ಕೆಲಸ ಇದು, ಮುಂದುವರಿಸಿ ಸರ್, ನಮ್ಮ ಪೂರ್ತಿ ಸಹಕಾರ ಇರುತ್ತೆ ಅಂತೇಳಿ ಅಹಿಂಸಾ ಚೇತನ ಎಲ್ಲ ಬಂದಿದ್ರು. ನಾನು ಜಯದೇವ್ ಅವ್ರಿಗೆ ಮೊದಲು ಧನ್ಯವಾದ ಹೇಳ್ತೀನಿ. ಅಸೆಂಟ್ ಕಾಲೇಜ್ ಅಂತ ಇಂಗ್ಲಿಷ್ ಕಾಲೇಜುಗಳಲ್ಲೂ ಸಹ ಕನ್ನಡದ ಡಿಂಡಿಮ ಬಾರಿಸ್ತಾ ಇದ್ದಾರಲ್ಲ, ನಿಜವಾಗ್ಲೂ ಅವರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಬಹಳ ಮುಂದೆ ಮುಂದುವರೆದು ಪ್ರಾಂಶುಪಾಲರಾದ ವೆಂಕಟೇಶ್ ಸರ್, ಯಾಕಂದ್ರೆ ಪ್ರಾಂಶುಪಾಲರ ಅನುಮತಿ ಕೊಟ್ಟರೆ ಮಾತ್ರ ಕಾಲೇಜಲ್ಲಿ ಕೆಲಸ ಆಗುತ್ತೆ, ಅವ್ರಿಗೂ ಸಹ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಬಹಳ ಅಚ್ಚುಕಟ್ಟಾಗಿ ಅವ್ರು ಮಾತಾಡಿದ್ದಾರೆ. ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರಾದಂಥ ರಿಯಾಸ್ ಪಾಷ್ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಮಂಜಣ್ಣ ಅವರು ಮಾತಾಡಿದ್ದಾರೆ, ದಯಾನಂದ್ ಅವರು, ನಮ್ಮ ಸಂಗನ ಬಸಪ್ಪ ಸರ್ ಅವರು, ನಮ್ಮ ಪ್ರಸನ್ನ ಕುಮಾರ್ ಅವರು, ನಮ್ಮ ರಾಜೇಂದ್ರ ಅವರು, ಎಲ್ಲರೂ ಮಕ್ಕಳು. ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ, ಓದೋದ್ರ ಜೊತೆಗೆ ಕ್ರೀಡೆ, ಸಂಸ್ಕೃತಿ ಮತ್ತೆ ಸಾಹಸ ಆಕ್ಟಿವಿಟೀಸ್ ಅಲ್ಲಿ ಇರಿ. ನಿಮ್ಮ ಜೊತೆಗೆ ನಾವು ಸದಾ ಇರ್ತೀವಿ. ಅಸೆಂಟ್ ಕಾಲೇಜ್ ನಿಮ್ಮ ಜೊತೆಗೆ ಇರ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ದೊಡ್ಡ ರಾಜ್ಯ ಸಮ್ಮೇಳನ ಮಾಡ್ತೀವಿ ಮುಂದಿನ ಸತಿ. ನಿಮ್ಗೆಲ್ಲ ಕಲ್ಸ್ಕೊಡ್ತೀವಿ, ಬಂದು ಡೊಳ್ಳು ಕಲ್ಸ್ಕೊಡ್ತೀವಿ, ಟಮಟೆ ಕಲ್ಸ್ಕೊಡ್ತೀವಿ, ಕುಣಿಯೋದಕ್ಕೆ ಏನೇನು ಬೇಕೆಲ್ಲ ಮಾಡಿ. ಮತ್ತೆ ಇನ್ನೊಂದಿರಲಿ, ಹೆಣ್ಣು ಮಕ್ಕಳೇ ಜನಪದ ಉಳಿಸಿರ್ತದೆ, ಒಂದು ಚಪ್ಪಾಳೆ ಇರಲಿ ಅವ್ರಿಗೆ. ಯಾಕಂದ್ರೆ ಇವತ್ತು ನಾ ಡ್ರೈವರ್ ಹಾಡಾಡಿದ್ರಲ್ಲ, ಅದು ಜನಪದ ಅಲ್ಲ, ಅದೊಂದು ಹೇಳ್ಬೇಕಿತ್ತು. ಆಮೇಲೆ ಜನಪದ ಅನ್ಕೊಂಡ್ಬಿಟ್ಟಿರ, ಅದು ಜನಪ್ರಿಯ ಗೀತೆ ಅಷ್ಟೇ. ನಾ ಡ್ರೈವರ್ ಜನಪದ ಅಲ್ಲ, ತಾಯಿ ಸತ್ತ ಮೇಲೆಗೆ ತವರಿಗೆ ಅಂತ ಹೋಯ್ತು ಅದು ಜನಪದ ಅಲ್ಲ, ಯಾರಾದ್ರೂ ಬರೆದು ಬಿಟ್ಟಿರೋ ಜನಪದ ಅಲ್ಲ, ನೆನ್ಪಿಟ್ಕೊಳ್ಳಿ. ಅಜ್ಞಾತ ಕವಿಗಳಿಂದ ರಚಿಸಲ್ಪಟ್ಟಂತ ಅಮರ ಕಾವ್ಯವೇ ಜಾನಪದ. ಅಪ್ಪ ಅಮ್ಮ ಇರಬಾರ್ದು, ಅದಕ್ಕೆ ಯಾರು ಬರೆದಿರಬಾರದು, ಅದೇ ಜಾನಪದ. ನೀವೆಲ್ಲರೂ ಜಾನಪದ ಉಳಿಸಿ ಬೆಳೆಸಿ ಬಳಕೆ ಮಾಡಿ. ನಮಸ್ಕಾರ. ಆಶ್ರಯಿಸಿಕೊಂಡಿಲ್ಲ, ಜನಪದವೇ ನಮ್ಮನ್ನ ಆಶ್ರಯಿಸಿಕೊಂಡಿದೆ. ಇಂತಹ ಜನಪದದ ಆಶ್ರಯದಲ್ಲಿ